ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ನೋಡಿ, ಹಾಸನಾಂಬೆ ವರ್ಷಕ್ಕೊಮ್ಮೆಯಷ್ಟೇ ಹಾಸನಾಂಬೆ ದರ್ಶನ ಭಾಗ್ಯವನ್ನು ಕರುಣಿಸೋದು. ಈ ಬಾರಿಯೂ ಕೂಡ ಅಷ್ಟೇನೆ. 8 ದಿನ ಆಗಿದೆ ಹಾಸನಾಂಬೆಯ ದೇವಾಲಯ ಓಪನ್ ಆಗಿ. 8 ದಿನದಲ್ಲಿ ಕೋಟ್ಯಾಂತರ ಭಕ್ತರು ಆ ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಖಾಲಿ ಇತ್ತು. ಅಂದರೆ ಹೋಗಿ 1 ಗಂಟೆ 2 ಗಂಟೆಲೆಲ್ಲ ನಾವು ದರ್ಶನ ಮುಗಿಸ್ಕೊಂಡು ಬರ್ತಾ ಇದ್ವಿ. 1000 ರೂಪಾಯಿ ಟಿಕೆಟು, 300 ರೂಪಾಯಿ ಟಿಕೆಟು, ಅದರ ಜೊತೆಗೆ ಫ್ರೀ ದರ್ಶನ, 3 ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ. ಈ ಬಾರಿ ಉಸ್ತುವಾರಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಬಹಳ ಅಚ್ಚುಕಟ್ಟಾಗಿ ಉಸ್ತುವಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಒಬ್ಬ ಸಾಮಾನ್ಯನಂತೆ ಅಲ್ಲಿ ನಿಂತ್ಕೊಂಡು ಎಲ್ಲ ಕಾರ್ಯವೈಖರಿಯನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಜನತೆಗೆ ಒಂದಷ್ಟು ಕರೆ ಕೊಡ್ತಾರೆ. ಇಷ್ಟಿಷ್ಟು ಹೊತ್ತುಗಳ ಕಾಲ ದೇವಸ್ಥಾನ ಓಪನ್ ಇರುತ್ತೆ, ಸರತಿ ಸಾಲಲ್ಲಿ ಬನ್ನಿ, ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರಬಹುದು, ಮತ್ತು ಸುಸ್ತಾದಂಥವರಿಗೆ ಮೆಡಿಸಿನ್ ಕೊಡೋದಿರಬಹುದು. ಎಲ್ಲವನ್ನ ಕೂಡ ಬಹಳ ಅಚ್ಚುಕಟ್ಟಾಗಿ ಹಾಸನ ಜಿಲ್ಲಾಡಳಿತ ಮಾಡಿರೋದು. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕೃಷ್ಣ ಬೈರೇಗೌಡರು ಸ್ಥಳದಲ್ಲೇ ನಿಂತ್ಕೊಂಡು ಬಹಳ ಅದ್ಭುತವಾಗಿ ಅಲ್ಲಿಯ ಜನರಿಗೆ ರೆಸ್ಪಾನ್ಸ್ ಕೂಡ ಮಾಡ್ತಾ ಇದ್ದಾರೆ. ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಡ್ತಾ ಇದ್ದಾರೆ. ನೋಡಿ, ಮೊನ್ನೆಯಿಂದ ಎಷ್ಟರ ಮಟ್ಟಿಗೆ ರಶ್ ಇದೆ ಅಂತ ಹೇಳಿದ್ರೆ, ಲಕ್ಷಾಂತರ ಜನ ಬಂದು ಹಾಸನಾಂಬೆ ತಾಯಿಯ ದರ್ಶನವನ್ನು ಪಡ್ಕೊಂಡು ಪುನೀತರಾಗ್ತಾ ಇದ್ದಾರೆ. ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಾರೆ. ಸಾಕಷ್ಟು ಸೆಲೆಬ್ರಿಟಿಗಳು, ರಾಜಕೀಯ ನಾಯಕರು. ಆ ಸೆಲೆಬ್ರಿಟಿಗಳು, ರಾಜಕೀಯ ನಾಯಕರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೇ ಈ ಬಾರಿ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿರೋದು. 1000 ರೂಪಾಯಿ ಟಿಕೆಟ್ ಕೂಡ ಅಷ್ಟೇ ಕ್ಯೂ ಇದೆ. 300 ರೂಪಾಯಿ ಟಿಕೆಟ್ ತಗೊಂಡು ನೀವು ದರ್ಶನ ಮಾಡಿದ್ರು ಕೂಡ ಅದು ಕೂಡ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇರೋದು. ಇನ್ನು ಫ್ರೀ ದರ್ಶನದ ಸಾಲು ಕೂಡ ಅಷ್ಟೇ ಒಂದು ರೀತಿಯಲ್ಲಿ ರಶ್ ಇರೋದು. ಬಟ್ ಜನ ಕೂಡ ಬಹಳ ಸಾವಧಾನದಿಂದ, ಬಹಳ ನಿಧಾನವಾಗಿ, ಯಾವುದೇ ರೀತಿಯ ಗೊಂದಲವನ್ನು ಎಬ್ಬಿಸ್ದೇನೆ ನೀಟಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ 8ನೇ ದಿನ ಹಾಸನಾಂಬೆಗೆ ಭಕ್ತ ಸಾಗರವೇ ಹರಿದು ಬಂದಿರೋದು. ಎಷ್ಟು ಕೋಟಿ ರೂಪಾಯಿ ಅಲ್ಲಿ ಆದಾಯ ಬಂದಿದೆ ಅಂತ ಹೇಳಿದ್ರೆ 20 ಕೋಟಿಗೂ ಹೆಚ್ಚು ಆದಾಯ ಮಾಡುವಂತಹ ನಿರೀಕ್ಷೆ ಕೂಡ ಇದೆ. ಇದುವರೆಗೂ ಕೂಡ 15,30,30,000 ಭಕ್ತರು ಭೇಟಿಯನ್ನು ಕೊಟ್ಟಿದ್ದಾರೆ. 8 ದಿನದಲ್ಲಿ 15.30 ಲಕ್ಷ ಭಕ್ತರು ಭೇಟಿಯನ್ನು ಕೊಟ್ಟಿರೋದು. ಬೇರೆ ರಾಜ್ಯದ ಬೇರೆ ಮೂಲೆಗಳಿಂದ, ಬೇರೆ ದೇಶಗಳಿಂದನೂ ಕೂಡ ಒಂದಷ್ಟು ಜನ ಭಕ್ತರು ಬಂದು ದರ್ಶನವನ್ನು ಮಾಡ್ಕೊಂಡು ಹೋಗಿರೋದು. 10.5 ಕೋಟಿ ರೂಪಾಯಿ ಆದಾಯ ದಾಟಿರೋದು. ಇದುವರೆಗೂ ಕೂಡ 1 ವಾರ ಆಗಿದೆ ಓಪನ್ ಆಗಿ, 10 ಕೋಟಿಗೂ ಹೆಚ್ಚು ಆದಾಯವನ್ನು ದಾಟಿದೆ. ಒಟ್ಟು ಟಾರ್ಗೆಟ್ ಇರೋದು 20 ಕೋಟಿಗೂ ಹೆಚ್ಚು ಆದಾಯ ಗಳಿಸುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ. ಹಾಗಾಗಿ ಅಲ್ಲಿಯ ಜಿಲ್ಲಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟಂತಹ ಅಧಿಕಾರಿಗಳು, SP ಎಲ್ಲರೂ ಕೂಡ ಈ ಬಾರಿ ಅಚ್ಚುಕಟ್ಟಾಗಿ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನೋಡಿ, ಶುಕ್ರವಾರ ಮಧ್ಯಾಹ್ನದವರೆಗೆ ದೇವಾಲಯದ ಆದಾಯ, ನಿನ್ನೆ ಮಧ್ಯಾಹ್ನದವರೆಗೆ ಸುಮಾರು 10.5 ಕೋಟಿ ರೂಪಾಯಿ ಆದಾಯವನ್ನು ತಲುಪಿದೆ. ಸುಮಾರು 15.5 ಲಕ್ಷಕ್ಕೂ ಹೆಚ್ಚು ಜನ ಇದುವರೆಗೂ ಕೂಡ ಹಾಸನಾಂಬೆ ತಾಯಿಯ ದರ್ಶನವನ್ನು ಪಡ್ಕೊಂಡು ಪುನೀತರಾಗಿದ್ದಾರೆ. ಧರ್ಮ ದರ್ಶನಕ್ಕೆ 7 ರಿಂದ 8 ಗಂಟೆ ಬೇಕಾಗುತ್ತೆ. ನೀವೇನಾದರೂ ಹೋಗ್ತೀರಾ ಅಂತ ಹೇಳಿದ್ರೆ, ಅಂದರೆ ಫ್ರೀ ಟಿಕೆಟ್, ಅಂದರೆ ಅಲ್ಲಿ ಯಾವುದೇ ರೀತಿ ದುಡ್ಡು ಕೊಡೋಂಗಿಲ್ಲ. ಒಂದಿಷ್ಟು ಸಾಲುಗಳನ್ನು ಮಾಡಿರ್ತಾರೆ. ಆ ಸಾಲಲ್ಲಿ ನಿಂತು ನೀವು ತಾಯಿಯ ದರ್ಶನ ಮಾಡ್ಕೊಳ್ತೀರಾ ಅಂತ ಹೇಳಿದ್ರೆ, ಈಗ ನೀವೇನಾದರೂ ಹೋದರೆ ಒಂದು 7 ರಿಂದ 8 ಗಂಟೆ ಬೇಕಾಗುತ್ತೆ. ಇಲ್ಲ ನಾವು 300 ರೂಪಾಯಿ ಟಿಕೆಟ್ ತೊಗೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಒಂದು 5 ರಿಂದ 6 ಗಂಟೆಯಲ್ಲಿ ನಿಮಗೆ ದರ್ಶನ ಆಗೋಗುತ್ತೆ. ಸಮಯ 5 ರಿಂದ 6 ಗಂಟೆ ಬೇಕಾಗುತ್ತೆ. ಇಲ್ಲ ನಾನು 1000 ರೂಪಾಯಿ ಟಿಕೆಟ್ ತೊಗೊಂಡು ಹೋಗಿ ತಾಯಿಯ ದರ್ಶನವನ್ನು ಪಡ್ಕೊಳ್ತೀನಿ ಅಂತ ಹೇಳಿದ್ರೆ ನೀವೊಂದು 3 ಅವರಲ್ಲಿ ನಿಮಗೆ ದರ್ಶನ ಆಗಬಹುದು. ಹಾಗಾಗಿ ಇನ್ನೂ ಕೆಲವೇ ದಿನಗಳಷ್ಟೇ. ಸೊ ಹಾಗಾಗಿ ಗೊಂದಲ ಮಾಡ್ಕೊಂಡು ಹೋಗ್ಬೇಡಿ. ಆದಷ್ಟು ಬೆಳಗಿನ ಜಾವ ಹೋದರೆ ಬೇಗ ದರ್ಶನ ಆಗುತ್ತೆ. ಮತ್ತು ಮಕ್ಕಳು, ಪುಟ್ಟ ಮಕ್ಕಳನ್ನು ಕರ್ಕೊಂಡು ಹೋಗೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೋಗಿ. ಯಾಕಂದರೆ ಮಕ್ಕಳು ಬಿಸಿಲಲ್ಲಿ ಸುಸ್ತಾಗ್ಬಿಡ್ತಾರೆ, ಬಹಳಷ್ಟು ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಹೋಗಿ ತಾಯಿಯ ದರ್ಶನವನ್ನು ಪಡ್ಕೊಂಡು ಬಂದರೆ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ಬೋದು. ಒಟ್ಟಾರೆ ಇನ್ನೇನು ಇರೋದು 4 ದಿನಗಳಷ್ಟೇ ಬಾಕಿ ಇರೋದು. ಆಲ್ರೆಡಿ 8 ದಿನ ಆಗೋಗಿದೆ. ಇನ್ನೇನು ಒಂದು 3-4 ದಿನಗಳಷ್ಟೇ ಬಾಕಿ ಇರೋದ್ರಿಂದ ಒಂದಷ್ಟು ಜನ ತಾಯಿಯ ದರ್ಶನವನ್ನು ಪಡ್ಕೋಬೇಕು ಅಂತಿರ್ತಾರೆ. ಅವರು ಹೋಗಿ ಸಾವಧಾನದಿಂದ ನಿಂತ್ಕೊಂಡು ಸ್ವಲ್ಪ ಸಮಯ
ಕಾಲಾವಕಾಶ ಮಾಡಿಕೊಡ್ಲೇಬೇಕಾಗತ್ತೆ, ಅಲ್ಲಿ ಟೈಮ್ ಕೊಡಲೇಬೇಕಾಗತ್ತೆ, ಹೋಗಿದ ಕೂಡಲೇ ದರ್ಶನ ಆಗೋದಿಲ್ಲ. ಸೊ ಹಾಗಾಗಿ ಒಂದು ಇಡೀ ದಿನ ಫ್ರೀ ಮಾಡ್ಕೊಂಡು ಹೋಗಿ ತಾಯಿಯ ದರ್ಶನವನ್ನು ಪಡ್ಕೊಂಡು ಬಂದು ಆ ತಾಯಿಯ ಕೃಪೆಗೆ ನೀವೆಲ್ಲರೂ ಕೂಡ ಪಾತ್ರರಾಗಿ. ಧನ್ಯವಾದ.